ಮದರಸಾ ಹಾಜೀರಾ ನಿಸ್ವಾನ್ ನಿಸಾರ್ ನಗರದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಮದರಸಾ ಅಂದರೆ ನನಗೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ. ಈಗ ನನಗೆ ಗೊತ್ತಾಗಿದೆ. ತಂದೆ ತಾಯಿ ಇಲ್ಲದ ಮಕ್ಕಳು ಹಾಗೂ ಬಡ ಕುಟುಂಬದವರು ಮಕ್ಕಳನ್ನ ಮದರಸಾದಲ್ಲಿ ಬಿಡುತ್ತಾರೆ. ಅವರಿಗೆ ಕುರಾನ್ ಬಗ್ಗೆ ಹಾಗೂ ನಮ್ಮ ದೇಶದ ಬಗ್ಗೆ ಹೇಳಿಕೊಡ್ತಾರೆ. ಎಷ್ಟೋ ಜನ ಮದರಸಾಗಳಲ್ಲಿ ಓದಿ MLA MP ಗಳಾಗಿದ್ದಾರೆ. ಆದ್ದರಿಂದ ಮದರಸಾಗಳಲ್ಲಿ ಮಕ್ಕಳನ್ನ ಓದಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, MLC ಅನಿಲ್ ಕುಮಾರ್, ಮದರಸಾ ಅಧ್ಯಕ್ಷರಾದ ಮೆಹಬೂಬ್ ಆಲಂ, ಜಾವೀದ್, ನಗರಸಭಾ ಮಾಜಿ ಸದಸ್ಯರಾದ ಏಜಾಜ್, ರಫಿ, ಶಫಿ, ಫಾರೂಕ್ ಹಾಗೂ ಮೌಲ್ವಿಗಳು ಉಪಸ್ಥಿತರಿದ್ದರು. ವರದಿ ಚಾಂದ್ ಪಾಷಾ, AB ನ್ಯೂಸ್ ಕನ್ನಡ, ಕೋಲಾರ. इसी तरीके से हमारे मदरसे के सेक्रेटरी आपकी भी हम दिलखुश इस्तकबाल करना चाहते हैं। और इसी तरीके से आली जनाब चांद पाशा साहब जो मदरसा दारुल मोहम्मदपुर के एक हाजा के एक रुकन है, आपका भी मैं इस्तकबाल करना चाहता हूँ, वेलकम करना चाहता हूँ। आ जाओ भैया, 2 मिनट आ जाओ। फिर इसी तरीके से हमारे खास करम फरमा आली जनाब अलहाज सलाहुद्दीन बाबू साहब जो हमारे इस दावत पर और हमारे इस जलसे के ಅದರಲ್ಲೂ ಕೂಡ ಇವತ್ತು ಅಲ್ಪಸಂಖ್ಯಾತರಲ್ಲಿ ಮದ್ರಾಸಗಳು, ಮದ್ರಾಸ ಅಂದ್ರೆ ನಾನು ತಿಳ್ಕೊಂಡಿರೋ ಶಾಲೆ, ಕಲಿಕಾ ಕೇಂದ್ರ, ಅಲ್ಲಿ सब आपके बारगाह में ए अल्लाह मुफ्ताजी का हाथ अपनी मग़फ़िरत की भीख मांग रहा है। ए अल्लाह हम सब की मग़फ़िरत के फैसले फरमा दें। ए अल्लाह बख्शिश का फैसला। हमें ये बात नजर आती है कि हर कामयाब मर्द के पीछे मिक़दार नजर आता है। जान से किसी एक को रूम से ಬಡವರು ಇರ್ತಾರೆ, ಬಡವರು, ತಂದೆ ತಾಯಿ ಇಲ್ಲದೆ ಇರೋರು, ಇಲ್ಲ ನಿರ್ಗತಿಕರು, ಆ ಥರ ಅವರು ಇರ್ತಾರೆ. ಜಾಸ್ತಿ ಅಂಥವ್ರಿಗೆ ಅವಕಾಶಗಳು ಇರೋದಿಲ್ಲ. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ನಾನು ಮದ್ರಾಸ ಮಾಡಿ ಇಷ್ಟೆಲ್ಲ ತಗೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾನಾಗ್ಬೋದು, ಆಸ್ ಎ MLA ಆಗಿ ನಾನಾಗ್ಬೋದು, ನಮ್ಮ ನಜೀರನಾಗ್ಬೋದು, ಅನಿಲ್ನವರಾಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಪ್ರೋತ್ಸಾಹಿಸಿ ಮುಂದೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. 100 ಜನ 100 ಮಾತಾಡ್ಬೋದು, 100 ಜನ 100 ಹೇಳ್ಬೋದು. ಹಂಗಂತ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡುವಂತ ಕೆಲಸ ನಮ್ಮ ಸಿದ್ಧಾಂತ ಪದ್ಧತಿಗಳನ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇರ್ಬೋದು. ನಾನು ಕೋಲಾರಕ್ಕೆ ಎಲೆಕ್ಷನ್ ಕೊಡ್ಬೇಕಾದ್ರೆ ನಾನು ತುಂಬಾ ಜನ ಹೇಳಿದ್ರು, ನಿನ್ನನ್ನು ಟಾರ್ಗೆಟ್ ಮಾಡಿದ್ರೆ ನೀನು ಕೋಲಾರ ಹೋದ ಸೋಲ್ಸ್ಬಿಡ್ತಾರೆ, ಹೋಗ್ಬೇಡ ಅಂತ. ನಾನು ಹೋಗ್ತಾ ಇರೋದು ಸೋಲೋದಕ್ಕಪ್ಪ, ಗೆಲ್ಲಕ್ಕಲ್ಲ ಹೋಗ್ತಾ ಇರೋದು. ನಾನು ಸೋಲೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಂದೆ. ಯಾವತ್ತು ನಮ್ಮ ಗುರಿ ನಾವು ಏನಿಟ್ಕೊಂಡಿರೋ ಆ ಗುರಿನ ಇನ್ನೊಬ್ರು ಯಾರೋ ಹಿಂದೆ ಏನೋ ಮಾತಾಡ್ತಿರೋದು, ಆ ಗುರಿನ ನಾವು ಟಚ್ ಮಾಡೋಕ್ಕಾಗದೆ ಹಿಂದೆ ಬರಬಾರ್ದು. ಟಚ್ ಮಾಡ್ಬೇಕು ನಮ್ಮ ಗುರಿಯನ್ನ. ಅದೇ ರೀತಿ ಮದ್ರಾಸದಲ್ಲಿ ಇವತ್ತು ನಾವು ಏನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ, ಅದೆಲ್ಲ ಸಿದ್ಧಾಂತ ಪದ್ಧತಿಗಳು, ಕುರಾನ್ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಹೇಳಿಕೆ ಬಗ್ಗೆ ತಿಳ್ಕೊಬಹುದು, ಈ ದೇಶದಲ್ಲಿ ನಾವು ಹೆಂಗೆ ಬದುಕೋದು ಅಂತ, ಈ ದೇಶದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನ ಒಳ್ಳೆ ವಿದ್ಯಾವಂತರಾಗಬೇಕು. ಎಷ್ಟೋ ಜನ ಮದ್ರಾಸದಲ್ಲಿ ಹೋಗಿರೋರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾರು ಆಗದೆ ಇರೋರು ಯಾರು ಆಗಿದ್ದಾರೆ ಇಲ್ವಾ? ಎಲ್ಲರೂ ಆಗಿದ್ದಾರೆ. ಹಂಗಂತ ನಾವು ತಪ್ಪರ್ಥದಲ್ಲಿ ತಿಳ್ಕೊಳ್ಳೋದಕ್ಕೆ ಬಿಡಬಾರ್ದು. ತಪ್ಪರ್ಥ ತಿಳ್ಕೊಳ್ಳುವಂತವರು ಮುಠಾಳರು. ಆದ್ರಿಂದ ಮದ್ರಾಸಗಳಿಗೆ ಒಳ್ಳೆ ಸಪೋರ್ಟ್ ಮಾಡಬೇಕು. ಇಂಥ ಮದ್ರಾಸಗಳು ಇಂಥ ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಬರುವಂತದಕ್ಕೆ ಪ್ರೋತ್ಸಾಹಿಸಬೇಕು. ನಾವೆಲ್ಲರೂ ಅದ್ರ ಜೊತೆ ಇರಬೇಕು ಅಂತ ಹೇಳ್ತಾ, ಇವತ್ತು ಯಾಕೆ ನಮಗೆ ತುಂಬಾ ಮದುವೆ ಇನ್ನ